ಹಲೋ ನಮಸ್ಕಾರ, ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಜಗತ್ತಿನಲ್ಲೇ ಶಾಂತಿ ನೆಲೆಸಲಿ, ಭಾರತದಲ್ಲಿ ಸೌಹಾರ್ದತೆ ಜೀವಂತವಾಗಿರಲಿ, ಜೀವಂತವಾಗಿದೆ, ಜೀವಂತವಾಗಿರಲಿ. ಭಾರತದ ಭಾವೈಕ್ಯತೆಯ ವಿರುದ್ಧವಾಗಿ ಸಂಚನ್ನು ಹೂಡುವ, ಮಸಲತ್ತನ್ನು ಮಾಡುವ ಆ ಕ್ಷುದ್ರ ಶಕ್ತಿ, ಕೆಟ್ಟ ಶಕ್ತಿ ಅವಸಾನವಾಗಲಿ, ನಾಶವಾಗಲಿ, ಹಾಳಾಗೋಗಲಿ ಅಂತ ಹಾರೈಸೋಣ. ಅದು ಆಟೋಮೆಟಿಕ್ಕಾಗಿ ಪವರಿಂದ ದೇವರ ಶಕ್ತಿ, ದೈವಶಕ್ತಿ, ಇನ್ನೊಂದು ಶಕ್ತಿಯಿಂದ ಹಾಳಾಗಿ ಹೋಗುತ್ತೆ. ಈ ಕಡೆ ಸ್ವಲ್ಪ ನಾವೆಲ್ಲ ನಂಬಿಕೆ ಕಡಿಮೆ ಇಟ್ಕೊಂಡವರು. ಆದರೆ ಆ ಕೋಮು ಶಕ್ತಿಗಳನ್ನು, ಜಾತ್ಯತೀತ ಶಕ್ತಿಗಳ ಮೂಲಕ ಮಟ್ಟ ಹಾಕೋಣ. ನಮ್ಮ ಹೋರಾಟ ನಿರಂತರವಾಗಿರಲಿ. ಇದು ಯಾರಪ್ಪನ ದೇಶ ಅಲ್ಲ ಅನ್ನುವಂತಹ ಕಾನ್ಸೆಪ್ಟ್ ಇಟ್ಕೊಂಡೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಇನ್ ಅಡ್ವಾನ್ಸ್ ಅಂತ ಮತ್ತೊಮ್ಮೆ ಹೇಳೋದಕ್ಕೆ ಬಯಸ್ತೇನೆ ನಾನು. ಯಾಕಂದರೆ ಈ ದೇಶದ ಸ್ವತಂತ್ರ ಹೋರಾಟ ಆಗ್ತಾ ಇರಬೇಕಾದ್ರೆ ಶತ್ರುಗಳಾದಂಥ ಬ್ರಿಟಿಷರು ನಮ್ಮ ಮೇಲೆ ಮುಗಿಬಿದ್ದಿದ್ದಾರೆ. ನೀನು ಈ ಜಾತಿಯವನು ಹೋರಾಟಕ್ಕೆ ಹೋಗು, ಈ ಜಾತಿಯವನು ನೀನು ಹೋರಾಟಕ್ಕೆ ಹೋಗಬೇಡ, ನೀನು ಈ ಧರ್ಮದವನು ಮಾತ್ರ ಹೋರಾಟ ಮಾಡು, ನೀನು ಈ ಧರ್ಮದವನು ಹೋರಾಟ ಮಾಡಬೇಡ. ಈ ಥರ ಏನು ಲೆಕ್ಕಾಚಾರಗಳಾಗಿಲ್ಲ. ಈ ದೇಶದಲ್ಲಿ ಹುಟ್ಟಿದವನು, ಈ ದೇಶದಲ್ಲಿ ಬದುಕಿದವನು, ಈ ದೇಶದಲ್ಲಿ ಬದುಕಬೇಕು ಅಂತ ಹೇಳಿಬಿಟ್ಟು ಇರುವ ಪ್ರತಿಯೊಬ್ಬರೂ ಕೂಡ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿದ್ದಾರೆ. ಹಿಂದೂ ಮುಸಲ್ಮಾನರೆನ್ನದೇ ಮುಗಿಬಿದ್ದ ಶತ್ರುಗಳನ್ನು ಅಟ್ಟಾಡಿಸಿ ಬಡಿದಿದ್ದಾರೆ. ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಬಲಿದಾನಗಳನ್ನೇ ಮಾಡಿದ್ದಾರೆ. ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟು. ಸೊ ಹಾಗಾಗಿನೇ ಹೇಳೋದು, ಕೆಲವು ಕಿತ್ತೋದ ಕೋಮುವಾದಿಗಳೆಲ್ಲ ಇರ್ತವೆ. ವೇಸ್ಟ್ ನನ್ನ ಮಕ್ಕಳು ತಮ್ಮ ಹೊಟ್ಟೆಪಾಡಿಗೋಸ್ಕರ, ತಮ್ಮ ಹೊಟ್ಟೆಪಾಡಿಗೋಸ್ಕರ ಅಷ್ಟೇ, ಬೇರೇನಿಲ್ಲ. ಎಲ್ಲ UPA ಸ್ಕ್ಯಾನ್ ಹಾಕಿಬಿಟ್ಟು ಧರ್ಮ ರಕ್ಷಣೆಗೆ ನಿಂತ್ಕೊಂಡಿರುವಂತಹ ಅವಿವೇಕಿ ನನ್ನ ಮಕ್ಕಳು. ಯಾರು ಹೇಳಿದ್ರು ಹೋಗು ನಿನ್ನ ಧರ್ಮ ರಕ್ಷಣೆ ಮಾಡು, ನೀನು ದುಡ್ಡು ಕೊಡ್ತೀನಂತ? ಯಾವರೇ ಸತ್ತು ಹೋಗಲಿ, ಅವ್ರ ಹೆಣ ಹಿಡ್ಕೊಂಡು ಇವರು ದುಡ್ಡು ಕಲೆಕ್ಷನ್ ಮಾಡೋದು. ದೊಡ್ಡ ಪ್ರಮಾಣದಲ್ಲಿ ನಡೀತಿದೆ ದಂಧೆ, ಮಾಫಿಯಾ. ಇದು ಧರ್ಮವನ್ನು ಮುಂದಿಟ್ಕೊಂಡು ಮಾಫಿಯಾ ದುಡ್ಡು ಮಾಡೋವಂಥ ದಂಧೆ ಮಾಡ್ಕೊಂಡಿದ್ದಾರೆ. ಆ ರೀಲ್ಸ್ ಬೇರೆ, ಅದಕ್ಕೊಂದು ಹಾಡು ಬೇರೆ. ಜನ ಮರಳೋ ಜಾತ್ರೆ ಮರಳೋ. ಇಂತಹ ಕೋಮು ವಿಚಿದ್ರಕಾರಿ ಶಕ್ತಿಗಳನ್ನು, ಈ ದೇಶದ ಭಾವೈಕ್ಯತೆಗೆ, ಸೌಹಾರ್ದತೆಗೆ ಧಕ್ಕೆ ತರುವಂತಹ ಸ್ವಾರ್ಥ ಕೋಮು ಶಕ್ತಿಗಳನ್ನು ಮಟ್ಟ ಹಾಕೋದಕ್ಕೆ ನಾವು ನಿರಂತರವಾಗಿ ಹೋರಾಟ ಮಾಡೋಣ. ಒಂದಲ್ಲ ಒಂದು ದಿವಸ ನೀವು ಅನುಭವಿಸ್ತೀರಿ, ನೀವು ಹಾಳಾಗಿ ಹೋಗ್ತೀರಿ, ನೀವು ನಾಶ ಆಗ್ತೀರಿ ಅಂತ ಹೇಳಿಬಿಟ್ಟು ನಾವು ಯಾವುದೋ ಪರಿಕಲ್ಪನೆಯಿಂದ ದೈವವನ್ನು ಎಲ್ಲ ಎಳ್ಕೊಂಡು ಬಂದು ದೇವರೇ ನಿಮಗೆ ಶಿಕ್ಷೆ ಕೊಡುತ್ತೆ, ದೈವವೇ ನಿಮಗೆ ಶಿಕ್ಷೆ ಕೊಡುತ್ತೆ. ಅದು ಯಾವುದೇ ಧರ್ಮಕ್ಕೆ ಸೇರಿರಲಿ, ನೀವು ನಾಶವಾಗಿ ಹೋಗ್ತೀರಾ. ಈ ಥರದ ನಂಬಿಕೆ ಭಾಳ ಕಡಿಮೆ ನಿಮಗೆ. ಯಾಕಂದರೆ ನಾವೆಲ್ಲ ಸ್ವಲ್ಪ ಯಥೇಷ್ಟ ಆಗಿರೋದ್ರಿಂದ ನಾವು ತುಂಬ ಪ್ರಾಕ್ಟಿಕಲಾಗಿ ಬದುಕ್ತಿದ್ದೀವಿ. ಹಾಗಂತ ನಿಮ್ಮ ಭಾವನೆಗಳನ್ನು ನಾನು ಹರ್ಟ್ ಮಾಡೋದಕ್ಕೆ ಹೋಗಲ್ಲ. ಅದು ಯಾವುದೇ ಧರ್ಮದವರಾಗಿರಿ, ನಿಮ್ಮ ನಂಬಿಕೆ, ನಿಮ್ಮ ದೇವರು, ನಿಮ್ಮ ದೈವ, ನಿಮ್ಮ ಪ್ರೀತಿ ಅದು ದೊಡ್ಡದು. ಅದಕ್ಕೆ ನಾವು ಗೌರವ ಕೊಡ್ತೀವಿ, ನಿರಾಕರಿಸೋಕ್ಕೆ ಹೋಗಲ್ಲ, ಧಿಕ್ಕರಿಸೋಕ್ಕೆ ಹೋಗಲ್ಲ. ತುಂಬ ಮೂಢನಂಬಿಕೆಗಳು ಬೇಡ, ಮೌಢ್ಯದಿಂದ ಆಚೆಗೆ ಬನ್ನಿ ಅಂತ ಹೇಳ್ತೀವಿ. ಆದರೆ ನಂಬಿಕೆಯಿಂದ ಈ ಕಡೆ ಬನ್ನಿ ಅಂತೇಳಿ ನಾನೇನು ಕರೆಯೋಕ್ಕೆ ಹೋಗಲ್ಲ. ನಿಮ್ಗೆ ಅನುಭವಗಳಾಗಲಿ, ನಂಬಿಕೆ ಇರಲಿ, ಮೂಢನಂಬಿಕೆಗಳು ಬೇಡ. ವಿಚಾರ ದಸರದೆ. ಒಂದು ಸೆಕೆಂಡ್ ದಸರಾ ಹಬ್ಬದ ಶುಭಾಶಯಗಳು. ಪ್ರತಾಪ್ ಸಿಂಹ ಅವರೇ, ನಿಮಗೆ ಹೇಳಬೇಕಲ್ಲ, ಗೌರವ ಅಂತ ಸುಪ್ರೀಂ ಕೋರ್ಟಿಗೆ ಹೋಗಿರೋದು. ಮೊದಲು ಹೈಕೋರ್ಟಿಗೆ ಹೋದರು. ಬಾನು ಮುಷ್ತಾಕ್ ಮುಸ್ಲಿಮು, ಒಳ್ಳೆ ಕತೆ ಆಯ್ತಲ್ಲ. ಅವರು ಹಿಂದೂ ಧರ್ಮದ ಧಾರ್ಮಿಕ ನಂಬಿಕೆಯ ವಿರೋಧಿ. ಅವರು ಕೂಡ ದೇವ್ರು ನಂಬದೇ ಇರೋರು. ಅವ್ರ ದೇವ್ರನ್ನೇ ನಂಬಲ್ಲ, ಈ ನಮ್ಮ ದೇವ್ರು ನಂಬ್ತಾರ. ಇಂಥವ್ರ ಕೈಲಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡಿಸಿದ್ರೆ ಈ ದಸರಾಕ್ಕೆ ಏನಾದರೂ ಶೋಭೆ ಬರುತ್ತಾ? ಈ ದಸರಾದ ಪರಂಪರೆ ಉಳ್ಕೊಳುತ್ತಾ? ಏನೇನೋ ಇವ್ರದೇ ಪರಿಕಲ್ಪನೆಗಳು. ಪೂಜೆ ಮಾಡುವ ವಿಚಾರದಲ್ಲಿ, ಪುಷ್ಪಾರ್ಚನೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸನಾತನ ಧರ್ಮದವ್ರು ಮಾತ್ರ ಮಾಡಬೇಕು, ದಲಿತರೇ ಮಾಡೋಂಗಿಲ್ಲ ಅಂತ ಯತ್ನ ಹೇಳ್ಕೊಂಡು ಕೇಸ್ ಕೂಡ ಹಾಕ್ಸ್ಕೊಂಡ. ಅಯ್ಯಪ್ಪ, ಆ ಮನುಷ್ಯನ ಬಗ್ಗೆ ಮಾತಾಡೋಕ್ಕೆ ಯಪ್ಪೋ ಏನು ವಯಸ್ಸಾಗಿದೆ. ಏನು ಕಡೆಗಾಲದಲ್ಲೆಲ್ಲ ಏನು ಮಾಡಬೇಕು? ಈ ಜನರಿಗೆ ಏನಾದರೂ ಒಳ್ಳೇದು ಹೇಳಬೇಕು, ಒಳ್ಳೆ ಕೆಲಸ ಮಾಡಿಬಿಟ್ಟು ಹೊರಟೋಗ್ಬೇಕು. ಬರೀ ಇಂಥದ್ದೇ ತರಲೆ ಆ ಮನುಷ್ಯಂದು. ಈ ರೀತಿ ತರಲೆ ಮಾಡಿ 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 ಕಡೆಗೆ BJP ಹಚ ಅಂತ ಅನ್ಸ್ಕೊಂಡ್ರು ಕೂಡ ಏನೋ ಬಿಟ್ಟಿಲ್ಲ, ಕಿತಾಪತಿ ಬುದ್ಧಿನ ಬಿಟ್ಟಿಲ್ಲ. ಬರೀ ಕಿತಾಪತಿ. ಅದೇನು ಬೇಕಂತಿರಲಿ. ಹೈಕೋರ್ಟ್ ಹೇಳ್ತು, ಈ ದಸರಾ ನಾಡ ಹಬ್ಬ, ನೀವು ಇದು ಯಾಕೆ ಬಾನು ಮುಷ್ತಾಕ್ ಅವ್ರ ಆಕ್ಷೇಪ, ಅವ್ರ ಕೊನೆಗೆ ಹೋಗ್ಬಿಟ್ಟು ನಮಾಜ್ ಮಾಡ್ತಾರೆ ಇಲ್ಲ, ದೇವ್ರು ನಂಬ್ತಾರೆ ಇಲ್ಲ, ಅದೆಲ್ಲ ಯಾಕೆ ಮಾಡಕ್ಕೆ ಹೋಗ್ತೀರಿ? ಸರ್ಕಾರ ಮಾಡ್ತಿರೋಂಥ ನಾಡ ಹಬ್ಬ ಸರಿ ಇಲ್ಲ ಇದ್ದಂತ ಅರ್ಜಿ ತಿರಸ್ಕಾರ ಮಾಡುತ್ತೆ. ಅಲ್ಲೊಬ್ರು ಗೌರವವನ್ನು ಹೋಗ್ಬಿಟ್ರು ಸುಪ್ರೀಂ ಕೋರ್ಟಿಗೆ. ಎಲ್ಲ ಒಂದೇ ಟೀಮು.
ಒಂದೇ ಕೋಣಲ್ಲಿ ಇರೋರು. ಸುಪ್ರೀಂ ಕೋರ್ಟ್ ಏನು ಮಾಡ್ತು, ಹೋಗಿ ಫಸ್ಟ್ ಸಂವಿಧಾನ ಓದ್ಕೊಂಬನ್ರಪ್ಪ, ದಸರಾ ಒಂದು ನಾಡ ಹಬ್ಬ, ವಿ ದ ಪೀಪಲ್ ಆಫ್ ಇಂಡಿಯಾ, ಈ ಕಾನ್ಸೆಪ್ಟಿನ ಪಾಠವನ್ನು ಹೇಳಿ ಅರ್ಜಿನ ತಾಗ್ದು ಬಿಸಾಕತ್ತೆ. ಅದಕ್ಕೆ ಪ್ರತಾಪ್ ಸಿಂಹ ಹೇಳ್ತಾರೆ, ಕೇವಲ ಸೆಕ್ಯುಲರ್ ಅನ್ನುವಂಥ ನೆಲೆಗಟ್ಟಿನಲ್ಲಿ ಚೌಕಟ್ಟಿನಲ್ಲಿ ಮಾತ್ರ ಈ ಕೇಸನ್ನು ನ್ಯಾಯಾಲಯ ನೋಡ್ತು ಅಂತ. ನ್ಯಾಯಾಲಯಕ್ಕೆ ಬುದ್ಧಿ ಹೇಳುವಷ್ಟು ಗರ್ಜನೆ ನ್ಯಾಯಾಲಯಕ್ಕೆ ಬುದ್ಧಿ ಹೇಳುವಷ್ಟು ಬುದ್ಧಿವಂತ. ತಾವೇನು ಅನ್ಕೊಂಡಿದ್ದಾರೋ ಅದೇ ಸರಿ, ತಾನೇನು ಹೇಳ್ತೀನೋ ಅದೇ ಸರಿ. ಯಾಕೆ ಈ ಸಲ ಟಿಕೆಟ್ ಸಿಕ್ಕಿಲ್ಲ? ಉತ್ತರ ಇವತ್ತಿಗೂ ಸಿಕ್ಕಿಲ್ಲ. ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದೀನಿ, ಯಾರೂ ಮಾಡಿಲ್ಲ ಅಂತಾರೆ. ಯಾಕೂ ಟಿಕೆಟ್ ಯಾಕೆ ಕೊಟ್ಟಿಲ್ಲ ಅಂತ ಗೊತ್ತಿಲ್ಲ. ದೆಹಲಿಯ ಪಾರ್ಲಿಮೆಂಟ್ ಒಳಗಡೆ ಯಾರು ಪಾಸ್ ತಗೊಂಡು ಹೋಗ್ಬಿಟ್ಟು ಬಾಂಬ್ ಹಾಕಿದ್ರು, ಬ್ಲಾಸ್ಟ್ ಮಾಡಿದ್ರು? ಇದೇ ಮೋದಿ ಅವರು ಬರ್ತಿದ್ದಂಥ ಪಾರ್ಲಿಮೆಂಟ್ ಅಲ್ವಾ? ಈ ದೇಶದ ಪ್ರಧಾನಿ ಸೇರಿದ ಹಾಗೆ ಅನೇಕ ನಾಯಕರುಗಳು ಇರೋ ಜಾಗಕ್ಕೆ ಯಾರೋ ಹೋಗ್ಬಿಟ್ಟು ಬಾಂಬ್ ಹಾಕ್ತಾರೆ, ಬ್ಲಾಸ್ಟ್ ಮಾಡ್ತಾರೆ. ಅದೇನಾರ ಕೆಮಿಕಲ್ ಯೂಸ್ ಮಾಡಿಬಿಟ್ಟು ಏನೋ ಪ್ರಯತ್ನ ಪಟ್ಟರಲ್ಲ, ಗೊತ್ತಿರಲ್ಲ. ಇವರೇ ಪಾಸ್ ತಗೊಂಡು ಹೋಗಿರೋದು. ಈ ಕೆಲಸ ಸಂಬಂಧಪಟ್ಟಂಗೆ ಅವ್ರು ಎನ್ಕ್ವೈರಿ ಆಗ್ತದೆ, ಮೊಬೈಲು ಇನ್ನಿತರ ಕಾನ್ಸೆಪ್ಟ್ಗಳಿಗೆ ಸಂಬಂಧಪಟ್ಟಾಗ ಏನೇನೋ ಕಥೆಗಳಂತೆ ಅಂತೆ. ಅದು ಕೂಡ ಬಹಿರಂಗ ಪಡಿಸೋದಕ್ಕೆ ಅವರು ಮುಂದಾಗಲಿ. ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆಗಿ ಏನಾದರೂ ಸಮಸ್ಯೆ ಆಗ್ಬೋದು ಅಂತ ಹೇಳ್ಬಿಟ್ಟು ಸೈಡಲ್ಲಿ ಇಟ್ಟರು. ಇನ್ನೊಂದು ಆ್ಯಂಗಲ್ನಲ್ಲಿ ರಾಜಸ್ಥಾನ್ ರಾಜಮನೆತನ ಈ ಥರದ ಒತ್ತಡ ಆ ಥರದೊಂದು ಚರ್ಚೆ ನಡೀತಿದೆ. ಕ್ಲಾರಿಟಿನ ಯಾರೂ ಕೊಡೋಕ್ಕೆ ರೆಡಿ ಇಲ್ಲ, ಕೊಡಬೇಕಾದ್ರೆ ಕೊಡ್ತಾ ಇಲ್ಲ, ಬಟ್ ಸೈಡಲ್ಲಿ ಇಟ್ಟು ಆ ಕತೆ ಏನು ಬೇಕಾದ್ರೆ ಇದೆ. ಬಟ್ ಇವ್ರ ಒಳಗಡೆ ಇರುವಂತಹ ಈ ಕೋಮುವಾದ ಇದೆಯಲ್ಲ, ತೀರಾ ಅತಿಯಾಗಿ ಹೋದಾಗ ಮಾತಾಡಲೇಬೇಕಾಗ್ತದೆ. 2017ರಲ್ಲಿ ನಿಸಾರ್ ಅಹಮದ್ ಓಕೆ, 2025ರಲ್ಲಿ ಬಾನು ಮುಷ್ತಾಕ್ ಯಾಕೆ? ಕಾರಣ ಅದು ಭುವನೇಶ್ವರಿ ಇನ್ನೊಂದು ಕಾನ್ಸೆಪ್ಟ್. ಆ್ಯಕ್ಚುಲಿ ಭುವನೇಶ್ವರಿ ಕಾನ್ಸೆಪ್ಟ್ ಬರೋಕ್ಕಿಂತ ಮುಂಚಿತವಾಗಿ ಬಾನು ಮುಷ್ತಾಕ್ ಒಂದೇ ಟಾಪಿಕ್ ಆಗಿತ್ತು. ಇವರು ಯಾವಾಗ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರನ್ನ ಸರ್ಕಾರ ನೇಮಕ ಮಾಡಿದ್ರು, ಆ ಸಂದರ್ಭದಲ್ಲಿ ನಿರಾಕರಣೆ ಮಾಡಬೇಕು. ಭುವನೇಶ್ವರಿ ಕಾನ್ಸೆಪ್ಟಿಗೂ ಸಂಬಂಧ ಇರಲಿಲ್ಲ. ಅದು ಆಮೇಲೆ ಬಂತು. 2 ದಿವಸ ಆದಮೇಲೆ ಏನಾದರೂ ಹಿಡಿಬೇಕಲ್ಲ, ಏನಾದರೂ ತೋರಿಸ್ಬೇಕಲ್ಲ ನೆಪಗಳು. ನಾವು ಹೇಳ್ತಾನೇ ಬಂದ್ವಿ. ಪ್ರತಾಪ್ ಸಿಂಹ, ಯತ್ನಾಳ್, ಯದುವೀರ್ ಒಡೆಯರು ಭಾಳ ಆಶ್ಚರ್ಯ ಆಗಿದ್ದು ನನಗೆ. ಅವರೇ ಆರಂಭದಲ್ಲಿ ಏನು ತಪ್ಪಿದೆ, ಬಾನು ಮುಷ್ತಾಕ್ ಉದ್ಘಾಟನೆ ಮಾಡಲಿ ಅದು. ಒಬ್ಬ ರಾಜ ಪರಂಪರೆಯನ್ನು ಅರ್ಥ ಮಾಡಿಕೊಂಡಂಥ ಒಬ್ಬ ವ್ಯಕ್ತಿ, ರಾಜ ಪರಂಪರೆಯ ರಾಜಕುಮಾರನಾಗಿ ಸದ್ಯಕ್ಕೆ ಕಾರ್ಯನಿರ್ವಹಿಸುತ್ತಿರುವಂಥ ವ್ಯಕ್ತಿ, ಈಗ ಮೈಸೂರಿನ MP ಬೇರೆ ಯದುವೀರ್. ಇಮಿಡಿಯೇಟಾಗಿ ಓಕೆ ಬಾನು ಮುಷ್ತಾಕ್ ಅಂದರು. ಕಟ್ ಮಾಡಿದ್ರೆ 1-2 ದಿನಕ್ಕೆ ನಾಟೋ ಅವರು ಚಾಮುಂಡಿ ದೇವಿನ ನಂಬಿದ್ರೆ ಓಕೆ. ಫಸ್ಟ್ ರಾಜ ಮನೆತನದ ಪರಂಪರೆಗೆ ಪೂರಕವಾಗಿ ಮಾತಾಡೋರು. ನಾಲ್ವಡಿ ಕೃಷ್ಣರಾಜ ಒಡೆಯರು ರಾಜ ಮನೆತನದ ಸೌಹಾರ್ದತೆ ಭವೈಕ್ಯತೆಯ ಪರಂಪರೆಯನ್ನು ಅಭ್ಯಾಸ ಮಾಡಿದವರಿಗೆ ಯದುವೀರವರು ಅಭ್ಯಾಸ ಮಾಡಿದ್ದಿದ್ರೆ ಅವ್ರಿಗೆ ಖಂಡಿತವಾಗ್ಲೂ ಅವರು ಆರಂಭದಲ್ಲಿ ಕೊಟ್ಟಂಥ ಸ್ಟೇಟ್ಮೆಂಟ್ ಸರಿ ಇತ್ತು. ಅದು ರಾಜ ಮನೆತನದವರು ಕೊಡಲೇಬೇಕಾದಂಥ ಸ್ಟೇಟ್ಮೆಂಟ್ ಆಗಿತ್ತು. 2 ದಿನ ಆದಮೇಲೆ ಅವರು BJP ಅವರಾಗ್ಬಿಟ್ರು. ಪುಷ್ಪಾರ್ಚನೆ ಬಾನು ಮುಷ್ತಾಕ್ ಮಾಡಬೇಕಂದ್ರೆ ಚಾಮುಂಡೇಶ್ವರಿಯನ್ನು ಅವ್ರು ನಂಬಬೇಕು ಅನ್ನೋ ಅರ್ಥದಲ್ಲಿ ಅವ್ರನ್ನೂ ಸೇರಿಸಿ ಹೇಳಿದ್ವಿ, ಸಾರ್ 2 ದಿನದ ಮುಂಚೆ ನೀವು ಹಂಗೆ ಮಾತಾಡಿದ್ರಿ, 2 ದಿನ ಆದಮೇಲೆ ಹಿಂಗೆ ಮಾತಾಡಿದ್ರಿ, 2 ದಿನ ಕಳೆದ್ಮೇಲೆ ಹಂಗಂಗೋ ಮಾತಾಡ್ಬಿಡಿ, 2 ದಿನ ಕಳೆದ್ಮೇಲೆ ಹಿಂಗೆಂಗೋ ಮಾತಾಡೋಕೆ ಹೋಗ್ಬೇಡಿ. ನೀವೇ ಬೇರೆ, ಪ್ರತಾಪ್ ಸಿಂಹನೇ ಬೇರೆ. ಮಾತಾಡಬೇಕಾದ್ರೆ ಸ್ವಲ್ಪ ನಿಮ್ಮ ಪರಂಪರೆ, ನಿಮ್ಮ ಮನೆತನ ಇದನ್ನು ನೋಡ್ಕೊಂಡು ಮಾತಾಡ್ಬೇಕಾಗ್ತದೆ. ಪಕ್ಷ ಇವತ್ತು ಟಿಕೆಟ್ ಕೊಡುತ್ತೆ, ನಾಳೆ ಟಿಕೆಟ್ ಕೊಡಲ್ಲ. ಪ್ರತಾಪ್ ಸಿಂಹನೇ ಎಕ್ಸಾಂಪಲ್ಲು. ಆ ಪಕ್ಷದಲ್ಲಿ ಇದ್ದೀನಿ ಅನ್ನೋ ಕಾರಣಕ್ಕೆ ನೀವು ಯಾರ್ಯಾರ್ದು ಮಾತು ಕೇಳಿತಾರೆ ಸ್ಟೇಟ್ಮೆಂಟ್ ಕೊಡಬೇಡಿ. ಈ ದೇಶದಲ್ಲಿ ಸಂವಿಧಾನ ಅಂತಿದೆ, ಆ ಸಂವಿಧಾನದ ಪ್ರಕಾರವಾಗಿ ಬಾನು ಮುಷ್ತಾಕ್ ಅವರೇ ಈ ಸಲ ದಸರಾ ಉದ್ಘಾಟನೆ ಮಾಡ್ತಾರೆ. ಅದನ್ನು ತಡೆಯೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಎಲ್ಲ ವೀಡಿಯೋ ನೋಡ್ತಾ ಬನ್ನಿ, 4-5 ವೀಡಿಯೋ ಮಾಡಿದ್ದೀನಿ ಇದಕ್ಕೆ ಸಂಬಂಧಪಟ್ಟಂಗೆ. ಫಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ, ನೀವೇನೇ ತಿಪ್ಪುರ್ಲಾಗ ಹಾಕಿದ್ರು ಕೂಡ ದಸರಾ ನಾಡ ಹಬ್ಬ, ಭಾವೈಕ್ಯತೆ ಸೌಹಾರ್ದತೆಯ ಸಂಕೇತ. ದಸರಾ ಅದ್ದೂರಿಯಾಗಿ ನಡೆಯುತ್ತೆ, ಅದ್ದೂರಿಯಾಗಿ ಮುಗಿಯುತ್ತೆ ಅಂದರೆ ಅಲ್ಲಿ ಎಲ್ಲ ಧರ್ಮದವರ ಪರಿಶ್ರಮ ಇರುತ್ತೆ. ಅದು ಶತಮಾನಗಳಿಂದ ಆಗ್ತಾ ಬಂದಿರೋದು. ನೀವು ಏನೇ ಕೋಮು ಶಕ್ತಿಗಳನ್ನು, ಪ್ರಭಾವಗಳನ್ನು, ಧ್ರುವೀಕರಣವನ್ನು ಬಳಸಿ ಲಾಭಕ್ಕೆ ಏನೇ ತಿಪ್ಪುರ್ಲಾಗ ಮಾಡಿ ಹವಣಿಸಿದ್ರು, ನನ್ನ ದೇಶದ ಸಂವಿಧಾನದಲ್ಲಿ ಬಾನು ಮುಷ್ತಾಕ್ ಅಂತ ಹೆಣ್ಣು ಮಕ್ಕಳಿಗೆ ದಸರಾ ಉದ್ಘಾಟನೆ ಮಾಡೋದು ಅವಕಾಶವನ್ನು ಕೊಡುತ್ತೆ, ಇರುತ್ತೆ, ಅವರೇ ಮಾಡ್ತಾರೆ. ನೀವು ಬಾಯಿ ಬಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಅಂತೇಳಿ ಇನ್ಕ್ಲೂಡ್ ಮೀಡಿಯಾ. ಅಯ್ಯೋ ಇವರೆಲ್ಲರಿಗಿಂತನೂ ಮೀಡಿಯಾ ಮಾಧ್ಯಮ, ಅರ್ನಬ್ ಗೋಸ್ವಾಮಿ ಚಾನಲಲ್ಲಿ ಇರುವಂಥ ಒಬ್ಬಳು ಆ್ಯಂಕರ್ ಹುಡುಗಿ, ಆಕೆ ಅಂತೂ ಕಂಪ್ಲೀಟಾಗಿ ಪ್ರತಾಪ್ ಸಿಂಹ ಅವರ ಸ್ವಂತ ತಂಗಿ ಥರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಪ್ರತಾಪ್ ಸಿಂಹ ಔಟ್ಪುಟ್ಟು
ನನಗೆ ನನ್ನ ಧಾರ್ಮಿಕ ನಂಬಿಕೆ, ಹಿಂದೂ ಧಾರ್ಮಿಕ ನಂಬಿಕೆ, ಹಿಂದೂ ಧಾರ್ಮಿಕ ನಂಬಿಕೆ, ಹಿಂದೂ ಧರ್ಮ ನನಗಿಷ್ಟ ಇಲ್ಲ, ನನಗೆ ಇಷ್ಟ ಇಲ್ಲ, ನನಗೆ ಇಷ್ಟ ಇಲ್ಲ, ಹಿಂಗೇ ಮಾಡ್ತಾ ಬಂದರು. ಪತ್ರಕರ್ತ ಸಂವಿಧಾನದ ಪ್ರಕಾರವಾಗಿ ತಾನೇ ಮಾತಾಡಬೇಕು. ಅಲ್ಟಿಮೇಟ್ ಆಗಿ ಈ ದೇಶವನ್ನು ನಡೆಸ್ತಾ ಇರೋದು ಯಾರಪ್ಪ? ಭಗವದ್ಗೀತೆ ನಡೆಸ್ತಾ ಇದೆಯಾ? ಕುರಾನ್ ನಡೆಸ್ತಾ ಇದೆಯಾ? ಬೈಬಲ್ ನಡೆಸ್ತಾ ಇದೆಯಾ? ನೋ 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 ನೋ. ಈ ಧರ್ಮ ಗ್ರಂಥಗಳು ಆ ಧರ್ಮವನ್ನು ನಡೆಸ್ತಾ ಇದೆ. ಆದರೆ ಈ ದೇಶವನ್ನು ನಡೆಸ್ತಾ ಇರೋದು, ಈ ದೇಶವನ್ನು ಕಂಟ್ರೋಲಿಗೆ ತಗೊಂಡಿರೋದು ಈ ದೇಶದ ಸಂವಿಧಾನ. ನೀನು ನಿನ್ನ ಧರ್ಮದ ಮೂಗಿನ ನೇರಕ್ಕೆ ಮಾತಾಡಿದ್ರೆ ಅದಕ್ಕೆ ಸಂವಿಧಾನದಲ್ಲಿ ಮಾನ್ಯತೆ ಇದ್ದರೆ ಮಾತ್ರ ಅದು ಅರ್ಥ ಪಡ್ಕೊಳ್ತದೆ, ಅದಕ್ಕೆ ಅರ್ಥ ಬರ್ತದೆ. ಇಲ್ಲ ಅಂದರೆ ಟುಸ್ಪಟಾಕಿ ಸುಮ್ಮನೆ ಸಮಾಜದಲ್ಲಿ ವಿಷ ಬೀಜವನ್ನು ಬಿತ್ತಿ ಎಲ್ಲರ ಮೈಂಡನ್ನು ಡಿಸ್ಟರ್ಬ್ ಮಾಡ್ತಾರೆ ಅಷ್ಟೇ. ಇದನ್ನು ಹೇಳ್ತಾ ಬಂದ್ವಿ. ಕೊನೆಗೇನಾಯಿತು? ಹೈಕೋರ್ಟಲ್ಲೋ ಬಾನು ಮುಷ್ತಾಕ್ ದಸರಾ ಉದ್ಘಾಟನೆ ಮಾಡಬಾರ್ದು ಅಂಥೇಳಿ ಪ್ರತಾಪ್ ಸಿಂಹ ಆ್ಯಂಡ್ ಇನ್ನೊಂದಿಬ್ಬರು ಹಾಕಿದ ಅರ್ಜಿ ರಿಜೆಕ್ಟ್. ಸುಪ್ರೀಂ ಕೋರ್ಟಿಗೆ ಹೋಗಿ ಬರ್ತೀನಿ, ಅಲ್ಲಿ ನ್ಯಾಯ ಪಡ್ಕೊಂಡೇ ಬರ್ತೀನಿ ಅಂತ ಒಬ್ಬರು ಹೋದರು, ರಿಜೆಕ್ಟ್. ಬೇಕಿತ್ತಾ? ಶೇಮ್ ಅಲ್ವಾ? ಎಲ್ಲರ ಜೊತೆ ಸೇರ್ಕೊಂಡು ಬದುಕಕ್ಕೆ ಏನು ರೋಗ? ಮುಸಲ್ಮಾನ ಕಲ್ಲು ಹೊಡಿತಾರೆ, ಕಲ್ಲು ಹೊಡೆದವ್ರನ್ನ ಬೆಂಡೆತ್ತಿ ಜೈಲಿಗಟ್ಟಿ ನಡಮುರಿರಿ. ಈ ದೇಶದ ಕಾನೂನಲ್ಲಿ ಏನು ಶಿಕ್ಷೆ ಇದೆ ಅದೆಲ್ಲ ಶಿಕ್ಷೆಗಳನ್ನ ಅವರು ಅನುಭವಿಸಿದ್ದಾರೆ. ಯಾವನು ಬಚಾವಾಗಿಲ್ಲ. ಕಲ್ಲು ಹೊಡೆದೋನಾಗಲಿ, ಬೆಂಕಿ ಇಟ್ಟೋನಾಗಲಿ ಎಲ್ಲರಿಗೂ ಶಿಕ್ಷೆ ಆಗ್ತಾ ಇದೆ. ಧರ್ಮದ ಆಧಾರದ ಸಂವಿಧಾನ ತೀರ್ಮಾನಗಳನ್ನು ಕೊಟ್ಟಿಲ್ಲ. ಕೆಲವೊಂದು ಪ್ರಕರಣಗಳು ಏನೇನೋ ಸ್ವಲ್ಪ ವ್ಯತ್ಯಾಸಗಳು ಇರ್ತವೆ. ನೈಜ ಸಂವಿಧಾನದ ಪ್ರಕಾರವಾಗಿ ಏನು ನಡೀಬೇಕು ಅದು ನಡೆದ್ರೆ ಎಲ್ಲವೂ ಸರಿಯಾಗಿ ಹೋಗ್ತಾನೆ ಇರುತ್ತದೆ. ನಾನು ನಿಮಗೆ ಹೇಳಿದ ಅರ್ಥ ಆಗಿರ್ಬೋದು. ಶೇಮ್ ಆಗ್ಬೇಕು ನಿಮಗೆಲ್ಲ. ಎಲ್ಲರ ಒಗ್ಗಟ್ಟಿಂದ ಸಾಗಿದ್ರೆ ಮಾತ್ರ ದೇಶ. ಯಾವುದೇ ವ್ಯಕ್ತಿ ತಪ್ಪು ಮಾಡಿದ್ರೆ ಧರ್ಮದ ಆಧಾರದಲ್ಲಿ ಅದನ್ನು ಲೆಕ್ಕ ಹಾಕ್ತಾ ಕೂರಬೇಡಿ. ಅದು ವ್ಯಕ್ತಿಗತ ಅಂತ ತೀರ್ಮಾನಕ್ಕೆ ಬನ್ನಿ. ಎಲ್ಲರೂ ಒಟ್ಟಾಗಿ ಈ ದೇಶದ ಅಭಿವೃದ್ಧಿಗೋಸ್ಕರ ದುಡಿಯೋಣ. ಚೀನಾವನ್ನು ಯಾವಾಗಲೂ ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ. ಚೀನಾದಲ್ಲಿ ಧರ್ಮ ಕಾಂಪೌಂಡಿನ ಒಳಗಡೆ, ಕಾಂಪೌಂಡ್ ಹೊರಗೆ ಬರೋಂಗೇ ಇಲ್ಲ. ನೀನು ಹಿಂದೂನೋ, ಮುಸ್ಲಿಮೋ, ಬೌದ್ಧನೋ, ಜೈನನೋ ಏನು ಬೇಕಾದ್ರೂ ಆಗಿರಪ್ಪ, ನಿನ್ನ ಮನೆ ಕಾಂಪೌಂಡ್ ಒಳಗಡೆ ಆಗಿರೋ. ನಿನ್ನ ಧರ್ಮವನ್ನು ಬೀದಿಗೆ ತರಬೇಡ. ಹಾಗೇನಾದ್ರೂ ನೀನು ಧರ್ಮನ ಬೀದಿಗೆ ತಂದರೆ ಪಿಕ್ಚರ್ ಬಿಡ್ತು, ನಿಂದು ಕೇಸ್ ಹಾಕ್ಬಿಟ್ಟು ಒಳಗೆ ಹಾಕ್ತಾರೆ. ಹಾಗಾಗಿನೇ ಎಲ್ಲಿದೆ ಚೀನಾ? ನಾವಿನ್ನು ಹಿಂದೂ ಮುಸ್ಲಿಮ್ ಅಂತ ಗಲಾಟೆ ಮಾಡಿಕೊಂಡು ಮಸೀದಿ ದೇವಸ್ಥಾನದ ಮುಂದೆ ಕಿತ್ತಾಡ್ಕೊಂಡು ಕೂತಿದ್ದೀವಿ. ಅವರು ದೇವಾಲಯಗಳನ್ನೆಲ್ಲ ಲೈಬ್ರರಿ ಮತ್ತು ಫ್ಯಾಕ್ಟ್ರಿ ಮಾಡ್ಕೊಂಡಿದ್ದಾರೆ. ಸೂಪರ್, ಗುಡ್ಡು, ಹಾಗೇ ಇರ್ಬೇಕದು. ಅದೇ ನಾನು ಒಪ್ತೀನಿ. ಇವನು ಕಮ್ಯುನಿಸ್ಟ್ ಚಿಂತಕ ಏನು ಬೇಕಾದ್ರೆ ಅನ್ರಪ್ಪ. ದೇವಾಲಯಗಳಿಗೋಸ್ಕರ, ಮಸೀದಿಗಳಿಗೋಸ್ಕರ ಈ ಥರ ಪ್ರಾಣಗಳು ಹೋಗುತ್ತೆ, ಗಲಾಟೆಗಳಾಗ್ತವೆ, ನೆಮ್ಮದಿನೇ ಇರಲ್ಲ, ಅಭಿವೃದ್ಧಿ ಕುಂಠಿತ ಆಗುತ್ತಂದರೆ ಲೈಬ್ರರಿ ಮತ್ತು ಫ್ಯಾಕ್ಟ್ರಿಗಳೇ ಉತ್ತಮ ಅಲ್ವಾ ಇವೆಲ್ಲದಕ್ಕಿಂತ? ಈ ವಾದದಲ್ಲಂತ ನಾವು ಸ್ಟಿಕಾರಿದ್ದೀವಪ್ಪ. ಫಿಕ್ಸೋ, ನೋ ಡೌಟು. ಇನ್ನೊಬ್ಬರ ಧಾರ್ಮಿಕ ಭಾವನೆಗೆ ಗೌರವ ಕೊಡೋಣ, ಎಲ್ಲ ಆರಾಮಾಗಿ ಇರಪ್ಪ. ಸುಮ್ಮನೆ ಯಾಕೆ ಗಲಾಟೆ? ಜನ ಅವ್ರವ್ರ ಪಾಡಿಗೆ ನೆಮ್ಮದಿಯಾಗಿರ್ತಾರೆ, ನೀವುಗಳೇ ಎಲ್ಲ ಕಿತಾಪತಿ ಮಾಡೋದು. ಎಲ್ಲ ಹಾಕಿ ತಲೆ ತೆಗಿತೀವಿ, ತೊಡೆ ತಡ್ತೀವಿ ಅಂಥೇಳಿ ತಮ್ಮ ಮಕ್ಕಳನ್ನು ವಿದೇಶದಲ್ಲಿಟ್ಟು ನಿಮ್ಮ ಜನ್ಮಕ್ಕೆ ಬೆಂಕಿಯನ್ನು ಹಾಕ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.